ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾಡ್ತಾ ಇದ್ದೀರಾ? ಯಾಕೆ ಜಬಂಡು ಹಿಂಗೆ ಹೇಳ್ತೀರಾ? ಕೊಟ್ಟ ಮಾತಂಗೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ನಿನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಗೌರಿ ಹತ್ರ ನಾನು ಮಾತಾಡ್ತೀನಿ, ಅತ್ಗೇನು ಒಪ್ಪಿಸ್ತೀನಿ. ಹೀಗೆ ದುಡುಕಿ ಏನೇನೋ ನಿರ್ಧಾರ ತಗೋಬೇಡಿ. ನೀವು ನನ್ನ ಮಾತು ಕೇಳಿ. ಅಜ್ಬಂಡು, ಸ್ವಾಭಿಮಾನನೇ ಎಲ್ಲದಕ್ಕಿಂತ ದೊಡ್ಡದು. ಈ ದೀಪ ತನ್ನ ಸ್ವಾಭಿಮಾನನ ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಮನಸಾಕ್ಷಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ದಯವಿಟ್ಟು ನನ್ನನ್ನು ತಡಿಬೇಡಿ. ತವ್ರ ಮನೇಲಿ ಕೇಳಿದ್ರೆ ಏನು ಹೇಳ್ತೀರಾ? ನೀವೇನು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಬಗ್ಗೆ ಏನು ಕೆಡ್ದಾಗಿ ಹೇಳಲ್ಲ. ಈ ಮನೆ ಋಣ ನಂಗೆ ಇಷ್ಟೇ ಇತ್ತು ಅಂತ ಹೇಳ್ತೀನಿ. ನನ್ನ ಮಗಳ ಜೀವನ ಹಿಂಗಾಯ್ತು ಅಂತ ಸ್ವಲ್ಪ ದಿವಸ ತಲೆ ಕೆಡ್ಸ್ಕೊತಾರೆ, ಕಣ್ಣೀರು ಹಾಕ್ತಾರೆ. ಆಮೇಲೆ ಹಣೆ ಬರನೇ ಇಷ್ಟು ಅಂತ ಸುಮ್ಮನಾಗ್ತಾರೆ. ಅಜ್ಬಂಡು, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ. ನಿಮ್ಮ ಆರೋಗ್ಯ ಕಡೆ ಜೋಪಾನವಾಗಿರಿ. ಯಾವಾಗಲೂ ಕೆಲಸ ಅಂತ ಬ್ಯುಸಿ ಇರಬೇಡಿ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ್ರಿ ನೀವು. ನೀವ್ ಈ ಮನೇಲಿ ಇರೋಲ್ಲ ಅನ್ನೋದನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಲ್ಲ. ಕೊನೆವರೆಗೂ ನಿಮ್ ಒಳ್ಳೆ ಫ್ರೆಂಡ್ ಆಗಿರ್ಬೇಕು ಅನ್ನೋ ನನ್ನ ಆಸೆಗೆ ಮೋಸ ಮಾಡಿ ಹೋಗ್ಬೇಡಿ ದೀಪ ಅವರೇ. ಪ್ಲೀಸ್, ನನಗೋಸ್ಕರ ಇಲ್ಲಿರಿ. ಎಲ್ಲದಕ್ಕೂ ಒಂದು ಕೊನೆ ಅನ್ನೋದಿರುತ್ತೆ. ಕೊನೆವರೆಗೂ ನಿಮ್ಮ ಫ್ರೆಂಡ್ ಆಗಿರೋ ನಂಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಅಜ್ಬಂಡು, ನನ್ನಿಂದ ಏನೇ ತಪ್ಪಾಗಿದ್ರು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಆಶೀರ್ವಾದ ಆರೈಕೆ ಕೊನೆವರೆಗೂ ನನ್ನ ಮೇಲಿದ್ರೆ ನಿಮ್ಮ ನೆನಪಲ್ಲೇ ಸುಖವಾಗಿದ್ಬಿಡ್ತೀನಿ. ಒಳ್ಳೆಯದಾಗಲಿ ಅಂತ ಹಾರೈಸಿ. ನಿಮ್ಮ ಜೊತೆ ಕಳೆದಿರೋ ದಿನಗಳನ್ನ ನಾನು ಸಾಯೋವರೆಗೂ ಮರೆಯಲ್ಲ ಅಜ್ಬಂಡು. ಬರ್ತೀನಿ. ದೀಪ, ಏನಮ್ಮ ಇದು? ಅಂದ್ರೆ ಮನೆ ಬಿಟ್ಟು ಹೊರಟೇ ಬಿಟ್ಟಿಯಾ? ಹ್ಞೂ ಮಾವ, ಇವತ್ತಿಗೆ ನಂಗೆ ಈ ಮನೆ ಋಣ ಮುಗೀತು. ಏನಪ್ಪ ಚಿರು, ನೀನಾದ್ರೂ ದೀಪ ಜೊತೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡ್ತೀಯ ಅಂದ್ಕೊಂಡ್ರೆ ಅವಳು ಲಗೇಜ್ ಸಮೇತ ಹೊರಟು ಬಿಟ್ಟಿದ್ದಾಳೆ. ಯಾಕೋ ನೀನು ಜೊತೆ ಮಾತಾಡಿಲ್ವಾ? ಹೇಳ್ದೆ ಅಪ್ಪ, ಆದ್ರೆ ಅವ್ರಿಗೆ ನಮ್ಮ ಎಲ್ರಿಗಿಂತ ಅವ್ರ ಹಠನೇ ದೊಡ್ಡದಾಗಿದೆ. ಇದು ಹಠ ಅಲ್ಲ ಮಾವ. ನನ್ನ ಮಾತಿನ ಪ್ರಕಾರ ನಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದನ್ನೇ ಮಾಡ್ತಿದ್ದೀನಿ. ಗೊತ್ತಿಲ್ಲದೇನೋ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗಾದ್ರೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಬೇರೆ ದಾರಿ ಇಲ್ಲ ಮಾವ. ದೀಪ, ನೀನು ಈ ಆಟದಲ್ಲಿ ಸೋತಿರ್ಬೋದು, ಆದರೆ ಮನೆಯವ್ರಿಗಾಗ್ಲಿ ಅಥವಾ ಬೇರೆ ಇನ್ಯಾರಿಗೂ ನೀನು ಯಾವುದೇ ಥರದ ನೋವು ಮಾಡಿಲ್ಲ. ಅಂಥದ್ರಲ್ಲಿ ಮನೆ ಬಿಟ್ಟು ಹೋಗೋ ನಿರ್ಧಾರನ ದಯವಿಟ್ಟು ಮಾಡಬೇಡ.